ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಕರ್ನಾಟಕದ ಪೊಲೀಸರಿಗೆ ಏನಾಗ್ತಿದೆ ಅಂತ ಹೇಳಕ್ಕಾಗ್ತಿಲ್ಲ. ಯಾಕೆಂತಂದ್ರೆ ಎಲ್ಲಿ ನೋಡಿದ್ರು ಬರೇ ಲಂಚದ ಅವತಾರಗಳೇ ಕಾಣ್ತಾ ಇದೆ. ಮುಂಬೈಯಿಂದ ಬಂದ್ಬಿಟ್ಟು ಇಲ್ಲಿ ಯಾರು ಕೇರ್ಪುರಂ ಭಾಗದಲ್ಲಿ ಮಾದಕ ವಸ್ತುನ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವರನ್ನ ಅರೆಸ್ಟ್ ಮಾಡ್ತಾರೆ ವಿತ್ ಪೊಲೀಸ್ ಅವ್ರನ್ನ ಕೂಡ. ಈ ಫೆಬ್ರವರಿ ಮಂತ್ ನಲ್ಲಿ ಲೋಕಾಯುಕ್ತರ ಬಲೆಗೆ ಮೈಸೂರು ರಸ್ತೆ CR ಗ್ರೌಂಡ್ ನಲ್ಲಿ KP ಅಗ್ರಹಾರ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಕೂಡ 5 ಲಕ್ಷ ಲಂಚ ಪಡಿಬೇಕಾದ್ರೆ ಸಿಕ್ಕಾಕೊಂಡು ಒದ್ದಾಡ್ತಾನೆ. ಆ ವಿಡಿಯೋ ನೀವು ನೋಡಿದ್ರಿ, ವೈರಲ್ ಆಗ್ತಾ ಇತ್ತು ಆ ಟೈಮಲ್ಲಿ. ಅದಾದ್ಮೇಲೆ DGP ಸಂತೋಷ್ ರಾವ್ ಅವರು ಕೂಡ ನೋಡಿದ್ರಿ, ಅವರ ರಾಸಲೀಲೆಗಳು ಹೊರಗಡೆ ಬಂದ್ರು, ಮತ್ತೆ ಅವರು ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ಏನ್ ನಡೀತಿದೆ ಅಂತ ಹೇಳಕ್ ಈಗ ವಿಷಯ ಏನಪ್ಪಾ ಅಂತಂದ್ರೆ, ಈಗ ಕರ್ನಾಟಕದ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ 2 ಲಕ್ಷದ ಏನು ಅಮೌಂಟ್ಗೆ ಡಿಮ್ಯಾಂಡ್ ಮಾಡಿ 40,000 ಕೈಯಾಗೆ ಕೊಡ್ಬೇಕಾದ್ರೆ ACP ಬಲೆಗೆ ಬಿದ್ದಿದ್ದಾರೆ. ಏನಾಯ್ತು ಇದು ಕೇಸು, ಯಾವ ವಿಚಾರಕ್ಕೆ ಇವರು ರಾಜಸ್ಥಾನಕ್ಕೆ ಹೋದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬೆಂಗಳೂರಿನ HAL ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ACS ಲೇಔಟ್ಗೆ ಸೇರಿದ ಒಬ್ಬ ವ್ಯಕ್ತಿ ಮೇಲೆ ವರದಕ್ಷಿಣೆ ಕಿರುಕುಳ ಏನು ಕಂಪ್ಲೇಂಟ್ ದಾಖಲಾಗುತ್ತೆ. ಇದಾದ್ಮೇಲೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅವರ ಸ್ವಂತ ಊರು ರಾಜಸ್ಥಾನಕ್ಕೆ ಹೋಗಿರ್ತಾನೆ, ಜೈಪುರಕ್ಕೆ. ಇವನು ಅಲ್ಲಿಗೆ ಹೋಗಿ ಫೋನ್ಗಳನ್ನ ಅಟೆಂಡ್ ಮಾಡ್ತಾ ಇರಲ್ಲ. ಆದ ಕಾರಣ ಇವ್ರು ಏನ್ ಮಾಡ್ತಾರೆ, ಪೊಲೀಸರು HAL ಪೊಲೀಸರು ಕಳೆದ ಶುಕ್ರವಾರ ರಾಜಸ್ಥಾನಕ್ಕೆ ಇವರು ಪ್ರಯಾಣ ಬಳಸಿ ಅವನ್ನ ಅಲ್ಲೇ ಅರೆಸ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಅವನಿನ್ನೇನೋ ಹುಡುಕೂರಲ್ಲಿ ಇವರು ಸಕ್ಸಸ್ ಆಗ್ತಾರೆ, ಸಿಗ್ತಾನೆ. ಎಲ್ಲ ಆದ್ಮೇಲೆ ಇವರು 2 ಲಕ್ಷಕ್ಕೆ ಅಮೌಂಟ್ಗೆ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ ಆದ್ಮೇಲೆ ಒಂದು ಪ್ಲೇಸ್ಗೆ ಬರೋಕೆ ಹೇಳ್ತಾರೆ. ಅಲ್ಲಿ 40,000 ಏನು ಕೊಡ್ತೀವಿ ಅಂತ ಅವನೇನು ಒಪ್ಕೊಂಡಿರ್ತಾನೆ. ಆ ಸಮಯಕ್ಕೇನೆ ರಾಜಸ್ಥಾನದ ACP ಭೂಪೇಂದ್ರ ಚೌಧರಿ ನೇತೃತ್ವದಲ್ಲಿ ಒಂದು ತಂಡ ಬಂದು ಇವರನ್ನ ಅರೆಸ್ಟ್ ಮಾಡುತ್ತೆ. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ, HAL ಪೊಲೀಸ್ ಠಾಣೆಯ PSI ಅನಿತಾ, ಮಹಿಳೆಯರು ಮುಂದೆ ಇರ್ಬೇಕಂತಾರೆ, ಇಂಥದ್ರಲ್ಲಿ ಮುಂದೆ ಇದ್ದಾರೆ. ಏನು ಹೆಡ್ ಕಾನ್ಸ್ಟೇಬಲ್ ಉಳುವಪ್ಪ, ಪೇದೆ ಯತೀಶ್ ಕುಮಾರ್ ಅಂತ, ಇವ್ರು ಮೂವರು ಕೂಡ ಈಗ ಏನು ರಾಜಸ್ಥಾನದ ACP ಬಲೆಗೆ ಬಿದ್ದಿದ್ದಾರೆ 40,000 ಲಂಚ ಪಡೆಯುವಾಗ. ಈಗ ಅಲ್ಲಿಂದ ಏನು ACP ಭೂಪೇಂದ್ರ ಚೌಧರಿ ಫೋನ್ ಮಾಡಿ ನಮ್ಮ ಬೆಂಗಳೂರಿನ ಆಯುಕ್ತರಿಗೆ ಫೋನ್ ಮಾಡಿ ಇವರು ವಿಷಯ ಮುಟ್ಟಿಸಿದ್ದಾರೆ, ಹಿಂಗೆ ಅರೆಸ್ಟ್ ಆಗಿದೆ ಅಂತ. ಒಂದು ರೀತಿ ಈ ಲಂಚಕ್ಕೆ ನಮ್ಮ ರಾಜಕಾರಣಿಗಳು ಕೂಡ ಇದರಲ್ಲಿ ಭಾಗಿಯಾದಂಗೆ. ಯಾಕೆಂತಂದ್ರೆ ಅವರಿಗೆ ಪೋಸ್ಟಿಂಗ್ ಕೊಡಬೇಕಾದ್ರೆ ಸೆಲೆಕ್ಷನ್ ಟೈಮ್ ಅಲ್ಲಿ ಅವರು ಲಂಚ ಕೊಟ್ಟು ಏನಾದ್ರು ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ರೆ ಅದನ್ನ ಅವರು ಕೆಲಸದ ಕಾರ್ಯದ ಸಮಯದಲ್ಲೇನೆ ಅವ್ರು ಲಂಚ ಪಡೆದು ಆ ದುಡ್ಡನ್ನ ಫುಲ್ ಮಾಡ್ಕೊಂತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದು 3 ವರ್ಷ ಆಯ್ತು, ಇನ್ನೂವರೆಗೂ ಕೂಡ ಏನು ಒಂದು ಕೂಡ ನೋಟಿಫಿಕೇಶನ್ ಬಿಟ್ಟಿಲ್ಲ ಅಂತ ಧಾರವಾಡ ಹುಬ್ಳಿಯಲ್ಲಿ ಸ್ಟ್ರೈಕ್ ಮಾಡಿದ್ರು. ಈಗ ತಾನೇ ಏನು ಮೊನ್ನೆ 3,000 ಪೊಲೀಸ್ ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ ಅನ್ನು ಕರೆದಿದ್ರು. ಎಷ್ಟು ಜನ ಇದ್ದಾರೆ ಇವರಿಗೆ, ಈ ತರ ಸಿಕ್ಕಾಕೊಂಡವರಿಗೆ ನೀವು ಏನ್ ಶಿಕ್ಷೆ ಕೊಡ್ತೀರಾ? ಸಸ್ಪೆಂಡ್ ಮಾಡ್ತಾ ಇದ್ದೀರಾ. 6 ತಿಂಗಳು ಸಸ್ಪೆಂಡ್ ಆಗ್ತಾರೆ, ಮತ್ತೆ ಬೇರೆ ಸ್ಟೇಷನ್ಗೆ ಹೋಗಿ ಅದೇ ಕೆಲಸ ಮಾಡ್ತಾರೆ. ಸ್ವಾಮಿ ಅವರು ಪರ್ಮನೆಂಟ್ ಕೆಲಸದಿಂದ ಡಿಸ್ಮಿಸ್ ಮಾಡಿ, ಇದಕ್ಕೆ ಸಪರೇಟ್ ಒಂದು ಕಾನೂನು ಬರ್ಬೇಕಲ್ವಾ? ಲಂಚ ಇಲ್ಲಿ ಪಡಿತಾರೆ, ಮತ್ತೆ ಇನ್ನೊಂದು ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲೂ ಅದೇ ಕೆಲಸ ಮಾಡ್ತಾರೆ. ಇವ್ರಿಗೆ ಒಂದು ಕಠಿಣ ಶಿಕ್ಷೆ ಆಗ್ಬೇಕಲ್ವಾ? ಆ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲೂ ಒಂದು ಮಗು, ಏನು ವೆನ್ನೆಲ್ಲ ಮಗು, 6 ವರ್ಷ ಮಗು ಆಗಿಬಿಟ್ಟು 3 ತಿಂಗಳಾಗಿ ರಿಪೋರ್ಟ್ ಬಂದು 2 ತಿಂಗಳಾದ್ರೂ ಕೂಡ ಪೊಲೀಸರ ಡಿಲೇ ಇಂದಾನೆ ಇದು ಇನ್ನು ಎಷ್ಟು ಡಿಲೇ ಆಗೋದು. ಇದ್ಯಾವುದು ಹೊರಗಡೆ ಬರಲಿಲ್ಲ ಅಂದ್ರೆ ಅದಲ್ಲೇ ಮುಚ್ಚೋಗೋದು. ಇಲ್ಲಿ ಪೊಲೀಸರ ಕೈವಾಡ ಕೂಡ ಇದೆ. ಅಲ್ಲೂ ಕೂಡ 3 ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಅವ್ರು ಸಸ್ಪೆಂಡ್ ಆಗಿ 6 ತಿಂಗಳು ಮತ್ತೆ ಇನ್ನೊಂದು ಸ್ಟೇಷನ್ಗೆ ಹೋಗ್ತಾರೆ. ಪರ್ಮನೆಂಟ್ ಸೊಲ್ಯೂಷನ್ ಏನಿದಕ್ಕೆ? ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದು ನೀವು ಆ ಪ್ಲೇಸಿಗೆ ಬಂದಿದ್ರೆ ನೀವು ಈ ತರ ಎಲ್ಲ ಯಾಕೆ ಮಾಡಕ್ ಹೋಗ್ತೀರಿ? ನಿಮಗೆ ಸಂಬಳ ಕೊಡ್ತದಲ್ಲ. ನಾನು ಎಲ್ಲಾ ಪೊಲೀಸರ ಬಗ್ಗೆ ಮಾತಾಡ್ತಾ ಇಲ್ಲ. ಇಂಥ ಉಳುಗಳಿಂದ ನಿಮ್ಮ ಒಳ್ಳೆ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಇವಾಗ ಸದ್ಯಕ್ಕೆ ಕರ್ನಾಟಕದ ಮಾನ ಮರ್ಯಾದೆಯನ್ನ ರಾಜಸ್ಥಾನದಲ್ಲಿ ಹರಾಜಾಕಿದ್ದಾರೆ ನಮ್ಮ ಪೊಲೀಸರು. ಇಲ್ಲಿ ಹರಾಜಾಕಿದ್ ಸಾಲದು ಅಂತ ಹೇಳ್ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗಿ ಇಡೀ ಇಂಡಿಯಾಕ್ಕೆ ಗೊತ್ತಾಗಬೇಕಲ್ಲ ಕರ್ನಾಟಕದ ಪೊಲೀಸರ ಘನತೆ ಏನಂತ. ನೀವು ಕೆಲಸ ಸಿಗುವಂತ ಸಮಯದಲ್ಲಿ ಏನೇನೆಲ್ಲ ಕಷ್ಟಪಟ್ಟು ಬೆಳೆದು ಆ ಕೆಲಸಕ್ಕೆ ಸೇರ್ಕೊಂಡಿರ್ತೀರಾ, ತಿಂಗಳ ಸಂಬಳ ಬರುತ್ತೆ ನಿಮ್ಗೆ. ನಾನು ಎಲ್ಲಾ ಪೊಲೀಸರ ಬಗ್ಗೆ ಮಾತಾಡ್ತಿಲ್ಲ, ಅದ್ರಲ್ಲಿ ಒಳ್ಳೆಯವರು ಕೂಡ ಇದ್ದಾರೆ, ನಾನು ಒಳ್ಳೆಯವ್ರನ್ನು ನೋಡಿದೀನಿ. ಆದ್ರೆ ಜಾಸ್ತಿ ಇಂಥವೇ ಕೇಸ್ ಬರ್ತಾ ಇದೆ. ಈ ಇಯರ್ ಅಲ್ಲಿ 2005 ನಲ್ಲಿ ಬರೀ ಇಂಥ ಕೇಸುಗಳೇ. ಎಲ್ಲಿ ನೋಡಿದ್ರೆ ಲಂಚ ಲಂಚ ಲಂಚ. ನಮ್ ಸಿಸ್ಟಮ್ ಹೆಂಗಾಗೋಗ್ಬಿಟ್ಟಿದೆ. ಕಾನೂನು ಗೊತ್ತಿಲ್ಲದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಅವನು ಒಂದು 10,000 ಆದ್ರೂ ಖರ್ಚು ಮಾಡ್ಕೊಂಡು ಹೊರಗಡೆ ಬರ್ಬೇಕು. ಆ ತರ ಆಗಿದೆ ಇಲ್ಲಿ ಸಿಚುವೇಶನ್ ನೋಡಿ. ಇವಾಗ PSI ಅನಿತಾ, HAL ಪೊಲೀಸ್ ಸ್ಟೇಷನ್ ಅವರು, ಹಾಗೆ ಉಳುವಪ್ಪ, ಹೆಡ್ ಕಾನ್ಸ್ಟೇಬಲ್ ಪೇದೆ ಯತೀಶ್, ಇವ್ರ ಮೂವರನ್ನ ಈಗ ACBಗೆ ತಗೊಂಡು ಇವರನ್ನ ತನಿಖೆ ನಡೆಸ್ತಿದ್ದಾರೆ. ಇದರಿಂದ ಇನ್ನಷ್ಟು ನಮ್ಮ ಕರ್ನಾಟಕದ ಮಾನ ಮರ್ಯಾದೆ ಹೋಯ್ತು. ಅಂದ್ರೆ ಇಲ್ಲಿ ರಾಜಕಾರಣಿಗಳು ಅಷ್ಟು ಕರಪ್ಟ್ ಆಗಿದ್ದಾರೆ, ಪೊಲೀಸರು ನಾವು ಹಂಗೆ ಇರ್ತೀವಿ ಅಂತ ಅವರಲ್ಲಿ ಎತ್ತಿ ತೋರಿಸಿದ್ದಾರೆ ರಾಜಸ್ಥಾನಕ್ಕೆ ಹೋಗಿ. ಇದಕ್ಕೆ ಕಠಿಣ
ಕ್ರಮ ಏನಂತ ಜರುಗ್ಲಿಲ್ಲ ಅಂದ್ರೆ ಇನ್ನು ಮತ್ತೆ 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 ಇದು ರಿಪೀಟ್ ಆಗ್ತಾನೆ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿಲ್ಲಂಗೆ ಇಲ್ಲ ಲಂಚ ಪಡೆಯಂಗಿಲ್ಲ, ಟೈಮ್ಗೆ 10 ಗಂಟೆಗೆಲ್ಲ ಆಫೀಸಲ್ಲಿ ಇರಬೇಕು ಅಂತ ಮಾನಿಟರಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗ ಅವ್ರು ಹೇಳಿ ಒಂದೇ ದಿನಕ್ಕೆ ಇದು ಈ ತರ ಆಗಿದೆ. ಇವಾಗ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ, ಅವ್ರೇನ್ ಹೇಳ್ತಾರೋ ಇದಕ್ಕೆ. ಒಟ್ಟಿನಲ್ಲಿ ಇವಾಗ ಅರೆಸ್ಟ್ ಆಗಿದ್ದಾರೆ. ಕರ್ನಾಟಕದ ಮಾನ ಮರ್ಯಾದೆ ಬೇರೆ ರಾಜ್ಯದಲ್ಲಿ ಹೋಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.